ದಾಸ್ಯವನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳಿ ಆಸೆ ಆಗುತ್ತೆ ಅಂಥದ್ದು ಈ ಯೋಗಾಸನ. ಜೊತೆಗೆ ಇದನ್ನು ಒಟ್ಟಾರೆ ಕಲಿತಿದ್ದೀರಲ್ಲ, ಇದು ತುಂಬ ಮುಖ್ಯ. ಏಕೆಂದರೆ ಒಬ್ಬರು ಯಾವಾಗಲೂ ಹೇಳ್ತಾರೆ, ಒಬ್ಬ ಗುರು ಹತ್ರ ಶಿಷ್ಯ ಒಬ್ಬ ಭಗವದ್ಗೀತೆ ಎಲ್ಲ ಕಲಿತಾ ಇದ್ದಂತೆ. ಸೊ ಅದರಲ್ಲಿ ಭಗವದ್ಗೀತೆಯಲ್ಲಿ ಒಂದು ಕಡೆ ಯೋಗ ಕರ್ಮಸು ಕೌಶಲಂ ಅಂತ ಹೇಳಿದೆ. ಸೊ ಅಂದರೆ ಯಾವುದೇ ಒಂದು ಕೆಲಸ ಮಾಡುವಾಗ ಸಂಪೂರ್ಣವಾದ ಮನಸ್ಸನ್ನು ಅದರಲ್ಲೇ ಇಟ್ಟು ಮಾಡಬೇಕು, ಅದೇ ಯೋಗ ಅಂತೆ. ಇನ್ನೊಂದು ಕಡೆ ಮಾಮನುಸ್ಮರ ಯುದ್ಧಚ ಅಂತ ಕೃಷ್ಣ ಹೇಳ್ತಾನೆ, ನನ್ನನ್ನು ನೆನೆಸ್ಕೊಂಡು ನೀನು ಯಾವುದೇ ಕೆಲಸವನ್ನು ಮಾಡು, ಯುದ್ಧವನ್ನು ಮಾಡು, ಏನೇ ಕೆಲಸ ಮಾಡಬೇಕಾದ್ರೂ ನನ್ನನ್ನು ಒಂದು ನೆನೆಸ್ಕೊಂಡು ಮಾಡು ಅಂತ. ಅದಕ್ಕೆ ಅವನಿಗೆ ಅನುಮಾನ ಬಂದಿದ್ದೆ. ಒಂದು ಕಡೆ ಒಂದೇ ಕೆಲಸ ಮಾಡು, ತುಂಬ ಎಲ್ಲ ಫೋಕಸ್ ಮಾಡಿ ಏಕಾಗ್ರತೆಯಿಂದ ಒಂದೇ ಕೆಲಸ ಮಾಡು ಅಂತ ಹೇಳ್ತಾನೆ ಕೃಷ್ಣ. ಇನ್ನೊಂದು ಕಡೆ ನನ್ನನ್ನು ನೆನೆಸ್ಕೊಂಡು ಕೆಲಸನೂ ಮಾಡು ಅಂತ ಹೇಳ್ತಾನೆ. ಇದು ಹೆಂಗೆ ಸರಿ ಹೋಯ್ತು ಅಂತ ಅವ್ರ ಗುರುಗಳು ಕೇಳಿದಂತೆ. ಅದಕ್ಕೆ ಗುರುಗಳು ಹೇಳಿದಂತೆ, ಆಯ್ತಪ್ಪ ಅದರ ಅರ್ಥ ಹೇಳ್ತೀನಿ, ಇನ್ನು ಒಂದು ವಾರ ನಮ್ಮ ರೂಮನ್ನು, ನನ್ನ ಕೊಠಡಿಯನ್ನು ಒಂಚೂರು ಸ್ವಚ್ಛ ಮಾಡಿಕೊಡು. ಅವ್ನು ತುಂಬ ಖುಷಿಯಾಗಿ ಒಪ್ಕೊಂಡಂತೆ. ಸೊ ಪ್ರತಿದಿನ ಅವನು ಕೊಠಡಿನೆಲ್ಲ ಗುಡಿಸಿ ಒರೆಸ್ದ. 2 ದಿವಸ ಮಾಡ್ದ. 3ನೇ ದಿವಸ ಅವ್ನು ಮಾಡುವಾಗ ದೂರದಲ್ಲಿ ಗುರುಗಳು ನಿಂತಿದ್ರಂತೆ. ನೋಡಿದ್ನಂತೆ, ಗುರುಗಳು ಇವನ್ನ ಗಮನಿಸ್ತಾ ಇರೋದು ನೋಡ್ದ. ಮತ್ತು ಇನ್ನೂ ಚೆನ್ನಾಗಿ ಮಾಡ್ದ, ತುಂಬ ಆಸಕ್ತಿಯಿಂದ ಮಾಡ್ದ. ಸೊ ಹಾಗೆ ಒಂದು ವಾರ ಆದಮೇಲೆ ಗುರುಗಳು ಪ್ರತಿದಿನ ಗುರುಗಳು ಬಂದಲ್ಲಿ ನೋಡ್ತಿದ್ರಂತೆ. ಸೊ ಅದೆಲ್ಲ ಆದಮೇಲೆ ಒಂದು ವಾರ ಆದಮೇಲೆ ಆಯ್ತಪ್ಪ ಸಾಕು ಅಂದ್ರೆ. ಸೊ ಆಮೇಲೆ ಅವನು ಅಲ್ಲೇ ನಿಂತಿದ್ದಂತೆ. ಗುರುಗಳೇ, ನನ್ನದೊಂದು ಅನುಮಾನ ಇತ್ತಲ್ಲ, ಕೃಷ್ಣ ಎರಡೂ ಥರ ಹೇಳ್ತಾನಲ್ಲ, ಒಂದು ಕೆಲಸದ ಮೇಲೆ ಪೂರ್ತಿ ಮನಸ್ಸಿಡು ಅಂತ ಹೇಳ್ತಾನೆ, ಇನ್ನೊಂದು ಕಡೆ ನನ್ನನ್ನು ನೆನೆಸ್ಕೊಂಡು ಕೆಲಸ ಮಾಡು ಅಂತಾನಲ್ಲ, ಹೇಗೆ? ಅದಕ್ಕೆ ಗುರುಗಳು ಹೇಳಿದ್ರಂತೆ, ನೋಡು, ನೀನು ಫಸ್ಟು 2 ದಿನ ನನ್ನ ರೂಮ್ನ ಸ್ವಚ್ಛ ಮಾಡ್ದಲ್ಲ, ಹೇಗೆ ಮಾಡಿದೆ? ಅದು ಚೆನ್ನಾಗಿ ಮಾಡಿದೆ ಗುರುಗಳೇ, ಆಸೆಯಿಂದ ಮಾಡಿದೆ. ಆಮೇಲೆ ನಾನು ನಿಂತ್ಕೊಂಡು ನೋಡ್ತಿದ್ದೆ ಅಂತ ನೀನು ಗಮನಿಸ್ದೆ ಅಲ್ವಾ? ಹೌದು ಗುರುಗಳೇ, ನೀವು ನಿಂತ್ಕೊಂಡು ನೋಡ್ತಿದ್ರು, ನನಗೆ ಅದು ತುಂಬ ಖುಷಿ ಆಯಿತು. ನೀವು ಇನ್ನೂ ಚೆನ್ನಾಗಿ ಮಾಡಿದೆ, ಇನ್ನೂ ಆಸೆಯಿಂದ ಮಾಡಿದೆ ಗುರುಗಳೇ, ನನಗೆ ತುಂಬ ಖುಷಿ ಆಯಿತು ನೀವು ಬಂದು ನೋಡ್ತಾ ಇದ್ದಿದ್ದು. ಅದಕ್ಕೆ ಅವ್ರು ಹೇಳಿದಂತೆ, ಹಾಗೇಪ್ಪ, ಕೃಷ್ಣನ್ನ ನೆನೆಸ್ಕೊಂಡು, ಭಗವಂತನನ್ನು ನೆನೆಸ್ಕೊಂಡು ನೀನು ಕೆಲಸ ಮಾಡಿದಾಗ ಇನ್ನೂ ಸಂತೋಷವಾಗಿ, ಇನ್ನೂ ಚೆನ್ನಾಗಿ, ಇನ್ನೂ ಏಕಾಗ್ರತೆಯಿಂದ ಮಾಡ್ತೀಯ, ಆ ರೀತಿ ಅದು ಅಂತ ಹೇಳಿದ್ರಂತೆ. ಹಾಗೆ ನಾವು ಒಬ್ಬರೇನೇ ಯೋಗನೂ ಮಾಡ್ಬೋದು, ಆದರೆ ಜೊತೆ ಮಾಡ್ತೀವಿ, ಮತ್ತು ಒಬ್ಬರಿಂದೊಬ್ಬರು ಕಲಿಯೋದಿರುತ್ತೆ, ಒಬ್ಬರಿಂದೊಬ್ಬರು ಅದನ್ನು ನಮಗೆ ಬೇಕಾದಂಥ ಅಂಶಗಳನ್ನು ನಾವು ಗಮನಿಸಿಕೊಳ್ಳೋದಿರುತ್ತೆ. ಸೊ ಈ ರೀತಿ ನೀವು ಯೋಗನ ಒಟ್ಟಿಗೆ ಸೇರಿ ಮಾಡ್ತಾ ಇರೋದು ನಿಜಕ್ಕೂ ಅದು ತುಂಬ ಹೆಚ್ಚಿನ ಒಂದು ಉಪಯೋಗವನ್ನು ನಿಮಗೆ. ನಮ್ಮದು ನಾನು ನಿಜವಾಗ್ಲೂ ಶಾಕ್ ಆದ ಬಂದ ತಕ್ಷಣ ಹೆಣ್ಮಕ್ಳು ಇದ್ದಾರೆ ಹೆಂಗೆ ಮಾತಾಡೋದು ಅಂತ. ಈ ಒಂದು 10,000 ಸ್ಟೂಡೆಂಟ್ ಪಾಠ ಮಾಡಿದ್ದೀವಿ ನಾವು. ಪಾಠ ಮಾಡೋದೇ ಬೇರೆ, ಈಗ ಹೆಣ್ಮಕ್ಳನ್ನ ಎದುರುಗಡೆ ಕುಣಿಸ್ಕೊಂಡು ಮಾತಾಡೋದೇ ಬೇರೆ. ಅಲ್ಲಿ ಸ್ವಲ್ಪ ಭಯ ಆಯಿತು. ಆಮೇಲೆ ನೋಡಿದ್ಮೇಲಿಲ್ಲ, ಒಂದು 5 ನಿಮಿಷ ಮಾತಾಡಿ, ಎಷ್ಟು ನಿಮಿಷ ಮಾತಾಡಿ, ಯಾಕೆ ನಮ್ಮದು ಸ್ಟಾರ್ಟ್ ಮಾಡೋದು ಕಷ್ಟ, ಸ್ಟಾರ್ಟ್ ಮಾಡಿಬಿಟ್ರೆ ನಿಲ್ಸೋದು ಕಷ್ಟ. ಹಾಗಂತ ಜಾಸ್ತಿನೂ ಮಾತಾಡೋಲ್ಲ, 2 ನಿಮಿಷ ಮಾತಾಡ್ತೀನಿ. ಬೇಸಿಕಲಿ ನಾನು ಕನ್ನಡ ಲೆಕ್ಚರ್ ಆಗಿರೋದ್ರಿಂದ ಮೂಲತಃ ಒಂದು 10,000 ಸ್ಟೂಡೆಂಟ್ ಪಾಠ ಮಾಡಿದ್ದೀನಿ. ಸೊ ಅದರಿಂದ ಭಾಷೆ ಮೇಲೂ ಕೂಡ ಇದೆ, ಎಷ್ಟು ಸ್ಟಾರ್ಟ್ ಮಾಡಬೇಕು, ಎಲ್ಲಿ ನಿಲ್ಲಿಸ್ಬೇಕು ಅಂತ. ನಾನೇನಕ್ಕೆ ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡೆ ಅಂತಂದರೆ, ಇವತ್ತು ಬರೋಂಗಿರಲಿಲ್ಲ ಆ್ಯಕ್ಚುಲಿ. ನಾನು ಬಹುಶಃ 93-94 ನಮ್ಮೂರಿಂದ ಬಸ್ಸಿಲ್ಲ, ನಮ್ಮ ಕೆರಗೋಡಿಗೆ ನಡ್ಕೊಂಡು ಬಂದು ಯೋಗ ಕಲಿಯೋದಕ್ಕೆ ಸ್ಟೇಡಿಯಮ್ಗೆ ಬರ್ತಾಯಿದ್ದೆ. ಆವಾಗ ನಮಗೊಬ್ಬರು ಗುರುಗಳಿದ್ರು, ನಾವು 5 ಜನ ಸ್ಟೂಡೆಂಟ್ಸ್ ಇದ್ವಿ. ಅವರು ಎಷ್ಟೇ ಜನ ಇದ್ರೂ, 5 ಜನ ಇದ್ದರೂ ಅವ್ರೇನು ಬೇಜಾರು ಮಾಡ್ಕೊಳ್ತೀನಿ, 5 ಜನಕ್ಕೆ ನಮಗೆ ಯೋಗಾಸನ ಹೇಳ್ಕೊಡ್ತಾ ಇದ್ರು. ನನಗೆ ಅವಾಗ ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ ಇತ್ತು. ಅಂಥ ಸಂದರ್ಭದಲ್ಲಿ ಅವರು ನನ್ನನ್ನು ಸಂಪೂರ್ಣವಾಗಿ ಗುಣ ಮಾಡಿಸಿ, ಸೊ ನನ್ನನ್ನು ಮತ್ತೆ ಮುಂದೆ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರು ನನ್ನ ಯೋಗ ಗುರುಗಳು. ಸೊ ನಾನು ಯಾವತ್ತೂ ಅವ್ರಿಗೆ ಚಿರಋಣಿಯಾಗಿರ್ತೀನಿ. ಮತ್ತು ನಾನಿರೋದು ಮೈಸೂರಲ್ಲಿ, ಗೋಕುಲಂಬಲ್ಲಿ. ನಾನು ಪ್ರತಿದಿನ ಈ ಯೋಗ ಕ್ಲಾಸ್ಗಳನ್ನ ನೋಡ್ತಿರ್ತೀನಿ. ಹೆಚ್ಚು ಕಡಿಮೆ ಗೋಕುಲಂಬಲ್ಲಿ ಒಂದು 50-60 ಸೆಂಟ್ರ್ ಅಲ್ಲಿದೆ. ವಿದೇಶದಿಂದೆಲ್ಲ ಬರ್ತಾರೆ ಅಲ್ಲಿಗೆ. ವಿದೇಶದಿಂದೆಲ್ಲ ಬಂದು ಅಲ್ಲಿ ಉಳ್ಕೊಂಡು ಯೋಗ ಕಲಿತು, ಅಷ್ಟಾಂಗ ಯೋಗಗಳನ್ನ ಕಲಿತು ವಾಪಸ್ ಹೋಗಿ ಅಲ್ಲಿ ಅದನ್ನೇ ಉದ್ಯೋಗ ಮಾಡ್ಕೊಂಡಿರ್ತಕ್ಕಂಥವ್ರು ಕೂಡ ತುಂಬ ಜನ ಇದ್ದಾರೆ. ಅಲ್ಲಿ ಪಟ್ಟಾಭಿ ಜೋಯಿಸ್ ಅಂತ, ನಮ್ಮ ಕರ್ನಾಟಕದಲ್ಲಿ ಬಹಳ ದೊಡ್ಡ ಹೆಸರು ಪಟ್ಟಾಭಿ ಜೋಯಿಸ್ ಅಂತ. ಇವತ್ತು ಕೂಡ ಅವರ ಮಗಳು ಮತ್ತು ಮೊಮ್ಮಗಳು ಮತ್ತು ಮೊಮ್ಮಗ ಶರತ್ ಜೋಯಿಸ್ ಅಂತ ಹೇಳ್ಬಿಟ್ಟು ಮೈಸೂರಲ್ಲಿ ಅವ್ರಿಗೆ ಎಂಥ ಡಿಮ್ಯಾಂಡ್ಸ್ ಇತ್ತು ಅಂತಂದರೆ, ವಿದೇಶದಿಂದ ಅಪ್ಲಿಕೇಶನ್ ಹಾಕೋರು ಅವ್ರಿಗೆ, ನಮಗೊಂದು ಅವಕಾಶ ಕೊಡಿ ಅಂತ. 3 ತಿಂಗಳು 6 ತಿಂಗಳಿಗೆ ಕೋರ್ಸ್ಗಳಿಗೆ ಹಾಕೋರು. ಅವ್ರಿಗೆ ಹೆಚ್ಚು ಕಡಿಮೆ ಒಂದು 5,000-6,000 ಅಪ್ಲಿಕೇಶನ್ಸ್ ಬರೋದು. ಅವರು 400 ಜನ ಮಾತ್ರ ಆಯ್ಕೆ ಮಾಡ್ಕೊತಾ ಇದ್ರು.
ಬರೀ 400 ಜನ ಆಯ್ಕೆ ಮಾಡ್ಕೊತಾ ಇದ್ರು. ಆ 400 ಜನಕ್ಕೆ ಅಚ್ಚುಕಟ್ಟಾಗಿ ಯೋಗವನ್ನು ಕಲಿಸಿ ಲಾಸ್ಟ್ ಟೈಮು ಫಿನ್ಲ್ಯಾಂಡಲ್ಲಿ ಅವರು ಕ್ಲಾಸ್ನ ಮಾಡ್ತಾ ಇರಬೇಕಾದ್ರೆ, ಯೋಗ ಹೇಳ್ಕೊಡ್ತಿರ್ಬೇಕಾದ್ರೆ ಹೃದಯಾಘಾತ ಆಗಿ ಅಲ್ಲಿ ಮರಣ ಹೊಂದರು. ಕೇವಲ 53 ವರ್ಷಕ್ಕೆ. 53 ವರ್ಷಕ್ಕೆ ಅವರು ನಿಧನರಾದರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅವರಿಂದ ಸಾವಿರಾರು ಯೋಗಪಟುಗಳು ಅವರಿಂದ ತರಬೇತಿ ಪಡೆದು ಇವತ್ತು ಪ್ರಪಂಚದಾದ್ಯಂತ, ಈಗ ನಾವೇನು ಮಾಡ್ತಿದ್ದೀವಿ ಅಂತಂದ್ರೆ, ಈಗ ನೀವೆಲ್ಲ ಯೋಗ ಮಾಡೋದಕ್ಕೆ ಬರ್ತಿದ್ದೀರಿ, ಕಲಿತಾ ಇದ್ದೀರಿ. ನಿಮ್ಗೆ 2 ಆದ್ಯತೆ ಇದೆ. ಒಂದು, ಯೋಗವನ್ನು ಮುಂದುವರಿಸಿ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದು, ಅಥವಾ ಯೋಗವನ್ನು ಕಲಿತು ಅದನ್ನು ಉದ್ಯೋಗವಾಗಿ ಮಾಡ್ಕೊಳ್ತಕ್ಕಂಥದ್ದು. ನೀವು ಬಿಲೀವರ್ ನಾಟ್, ಶರತ್ ಜೋಶಿ ಅವರು ಹೆಚ್ಚು ಕಡಿಮೆ ಬರೀ ಯೋಗ ಕ್ಲಾಸಿಂದಲೇ 500 ಕೋಟಿಗಿಂತ ಹೆಚ್ಚು ಸಂಪಾದನೆ ಮಾಡಿದ್ದಾರೆ ಯೋಗ ಕ್ಲಾಸಿಂದ. ನೀವು ಇದನ್ನು ಮಂಡ್ಯ ಜಿಲ್ಲಾ ಸಂಚಾಲಕರಾಗಿ ಜಿಲ್ಲೆಯಾದ್ಯಂತ ಯೋಗದ ಮೂಲಕ ಆರೋಗ್ಯ ಜಾಗೃತಿ ಮೂಡಿಸುತ್ತಿರುವುದು ಅತ್ಯಂತ ಶ್ಲಾಘನೀಯ. ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಹಿಳೆಯರೇ ಉಚಿತ ಯೋಗ ತರಬೇತಿ ನೀಡಿ ಆರೋಗ್ಯಕರ ಜೀವನದತ್ತ ಪ್ರೇರೇಪಿಸಿರುವುದು ಸಮಾಜಕ್ಕೆ ನೀಡಿದ ಅಮೂಲ್ಯ ಕೊಡುಗೆಯಾಗಿದೆ. ಕಳೆದ 2 ವರ್ಷಗಳಿಂದ ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿಯ ಸಹಯೋಗದೊಂದಿಗೆ ಹೊಸಹಳ್ಳಿ ಮಹಾಮಾಯ ಯೋಗ ಶಾಖೆಯಲ್ಲಿ 2 ಮಹಿಳಾ ತಂಡಗಳಿಗೆ ಯೋಗ ಶಿಕ್ಷಕರಾಗಿ ಹಾಗೂ ಮಾರ್ಗದರ್ಶಕರಾಗಿ ಉಚಿತ ಸೇವೆ ಸಲ್ಲಿಸುತ್ತಿರುವ ನಿಮ್ಮ ನಿಸ್ವಾರ್ಥ ಸೇವೆ ನಿಜಕ್ಕೂ ಅಭಿನಂದನಾರ್ಹವಾಗಿದೆ. ನಿಮ್ಮ ಮಾರ್ಗದರ್ಶನದಿಂದ ಅನೇಕ ಮಹಿಳೆಯರು ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕವಾಗಿ ಸದೃಢ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ನಮ್ಮ ಯೋಗ ಶಾಖೆಯ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ನಿಮ್ಮ ಈ ಸೇವೆ ಇನ್ನಷ್ಟು ವಿಸ್ತರಿಸಿ ನಿರಂತರವಾಗಿ ಸಮಾಜಕ್ಕೆ ಲಭಿಸಲಿ ಎಂಬ ಹಾರೈಕೆಯೊಂದಿಗೆ ಗೌರವಪೂರ್ವಕವಾಗಿ ಈ ಅಭಿನಂದನಾ ಪತ್ರವನ್ನು ಸಮರ್ಪಿಸುತ್ತೇವೆ. ತಮ್ಮ ಸೇವೆ ನಿರಂತರವಾಗಿರಲಿ. ಆರೋಗ್ಯವಂತ ಸಮಾಜ ನಿರ್ಮಾಣದ ನಿಮ್ಮ